ಎಕ್ಸ್ಟಿಂಗ್ವಿಷರ್ನ ಆಪ್ರೇಟ್ ಮಾಡಬೇಕು. ಎಕ್ಸ್ಟಿಂಗ್ವಿಷರ್ನ ಆಪ್ರೇಟ್ ಆದಮೇಲೆ ಎಕ್ಸ್ಟಿಂಗ್ವಿಷರಿಂದ ಫೈರ್ ಫುಟಪ್ ಆಗಿಲ್ಲ ಅಂದರೆ ನಿಮ್ಮಲ್ಲಿ ಫಸ್ಟ್ 10 ನಿಮಿಷ ಅವಾಗ ನೀವೇನು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಫಸ್ಟ್ ಏಡ್ ಹೋಸ್ ಸಿಸ್ಟಮ್ ಇರುತ್ತೆ. ಫಸ್ಟ್ ಏಡ್ ಹೋಸ್ ಸಿಸ್ಟಮ್ ಆಪ್ರೇಟ್ ಮಾಡಬೇಕು. ಅದಾದಮೇಲೂ ನಿಮ್ಮಲ್ಲಿ ಫೈರ್ ಕಂಟ್ರೋಲ್ ಆಗಿಲ್ಲ ಅಂದರೆ ಹೈಡನ್ ಸಿಸ್ಟಮ್ ಇರುತ್ತೆ. ಹೈಡನ್ ಸಿಸ್ಟಮ್ ಮೂಲಕ ನೀವು ಫೈರನ್ನು ಫುಟ್ ಅಪ್ ಮಾಡಬೇಕು. ಓಕೆನಾ? ಇವಾಗ ನೀವು ಎಲ್ಲೋ ಒಂದು ಲೋಕಲ್ ಪ್ಲೇಸಲ್ಲಿ ಇದ್ದೀರಾ, ಆ ಪ್ಲೇಸಲ್ಲಿ ನಿಮ್ಮ ಹತ್ರ ಎಕ್ಸ್ಟಿಂಗ್ವಿಷರ್ಸ್ ಇಲ್ಲ. ಎಕ್ಸ್ಟಿಂಗ್ವಿಷರ್ ಇಲ್ಲೇ ಇರುವಾಗ ನೀವು ಯಾವ ಥರ ಒಂದು ಫೈರನ್ನು ಫುಟ್ ಅಪ್ ಮಾಡ್ಬೇಕು ಅನ್ನೋದನ್ನು ನೋಡೋಣ ಇವಾಗ. 10 ನಿಮಿಷ ಬೇಗ ಮುಗಿಸ್ಬೇಕು. ಎಷ್ಟು ಎಲ್ಲ ಒಂದು ಕಡೆ ಫೈರ್ ಆಗಿದೆ. ಫೈರ್ ಆದಾಗ ನಿಮ್ಮ ಹತ್ರ ಯಾವುದೇ ಎಕ್ಸ್ಟಿಂಗ್ವಿಷರ್ಸ್ ಇಲ್ಲ. ಎಕ್ಸ್ಟಿಂಗ್ವಿಷರ್ ಇಲ್ಲೇ ಇರುವಾಗ ನೀವು ಬೀಟಿಂಗ್ ಮೆಥಡ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುವನ್ನು ಹಸಿ ಮರದ ಎಲೆ ಅಥವಾ ಯಾವುದೇ ಸ್ವಲ್ಪ ಆ ಕಡೆ ಹಾಕಬೇಕಲ್ಲ, ಎಲ್ಲರೂ ಕಾಣ್ತಿದೆಯಾ ಈ ಕಡೆ? ಓಕೆ. ಬೀಟಿಂಗ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ನಾವು ಆಕ್ಸಿಜನ್ ಲೆವೆಲನ್ನು ಕಟ್ ಆಫ್ ಮಾಡೋ ಮೂಲಕ ನಿಮ್ಮ ಹತ್ರ ಎಕ್ಸ್ಟಿಂಗ್ವಿಷರ್ಸ್ ಏನೂ ಇಲ್ಲ. ಆವಾಗ ಹಸಿ ಒಂದು ಎಲೆ ಮರದ ಇದನ್ನು ತೊಗೊಂಡು ಫೈರ್ನ ಫುಟ್ ಅಪ್ ಮಾಡಬೇಕು. ಫೈರ್ ಫುಟ್ ಅಪ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಾದ್ರೆ ವಿಂಡ್ ಡೈರೆಕ್ಷನ್ ಯಾವ ಕಡೆ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಕೇಳಿ. ವಿಂಡ್ ಡೈರೆಕ್ಷನ್ನ ಫಸ್ಟು ಅಬ್ಸರ್ವ್ ಮಾಡ್ಬೇಕು. ಯಾಕಂದರೆ ನಾವು ವಿಂಡ್ ಡೈರೆಕ್ಷನ್ಗೆ ಅಥವಾ ಬೆಂಕಿ ಯಾವ ಕಡೆ ಬರುತ್ತೆ ಅದೇ ಪ್ಲೇಸ್ಗೆ ನಾವು ಹೋದರೆ ಏನಾಗುತ್ತೆ, ಫೈರು ನಮಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಂಡ್ ಡೈರೆಕ್ಷನ್ ನೋಡಿಕೊಂಡು ಆಪ್ರೇಟ್ ಮಾಡಬೇಕು. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಿಮ್ಮಲ್ಲೇ ಬನ್ನಿ, ಯಾರಾದ್ರು ವಾಲಂಟಿಯರ್ ಆಗಿ ಬನ್ನಿ. ಬನ್ನಿ ಜೋರ ಹೊಡಿರಿ, ಜೋರ ಹೊಡಿದ್ರೆ ಗಾಳಿ ಕಟ್ಟದೈತಿ. ಹೊಡ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೋಬೇಕು ಹಿಂಗೆ, ಅದಕ್ಕೆ ಗಾಳಿ ಸಿಗೋದಿಲ್ಲ. ಅವಾಗ ಏನಾಗ್ತೈತೆ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ, ಆಪ್ಷನ್ ಕಟ್ ಆಫ್ ಆಗುತ್ತೆ ಆಮೇಲೆ. ವೆರಿ ಗುಡ್. ಇನ್ನೊಬ್ರು ಏನೋ ಬರ್ತೀರಾ? ಜೋರ ಹೊಡಿಬೇಕು, ಹೊಡೆದು ಸ್ವಲ್ಪ ಹೊತ್ತು ಇಟ್ಕಮ್ಮ. ಹಾಂ, ಓಕೆ, ವೆರಿ ಗುಡ್. ನೆಕ್ಸ್ಟ್ ಬಾಯ್ ಸೈಡ್ ಒಬ್ರು ಯಾರು ಬನ್ನಿ. ಹಾಂ, ಓಕೆ, ವೆರಿ ಗುಡ್. ನೀವ್ಯಾರ ಬ್ಲಾಕ್ ಶೀಟ್ ಬ್ಲಾಕ್